ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಾಜಿನಗರದಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ನಿನ್ನೆ ದಾರುಣವಾಗಿ ಹಲ್ಲೆ ಆಯಿತು. ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಈಗ ಅವರು ಕ್ಷಮೆ ಕೇಳಿದಾರಂತೆ. ನಾವು ಮಾಡಿದ ತಪ್ಪು ಅಂತ ಈಗ ಕೈ ಮುಗಿದು ಬೇಡಿಕೊಂಡಿದ್ದಾರಂತೆ ಆರೋಪಿಗಳು. ಯಾರೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು ಅಂತೆಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ. ಇನ್ಮುಂದೆ ಯಾವತ್ತೂ ಇಂತಹ ತಪ್ಪನ್ನು ನಾವು ಮಾಡೋದಿಲ್ಲ. ಪೊಲೀಸರ ಮುಂದೆ ಕೈ ಮುಗಿದು ಆರೋಪಿಗಳು ಕೇಳ್ಕೊಂಡಿದ್ದಾರೆ. ಕೆಲವರಿಗಿದೆ ಮೊದಲು ತಪ್ಪು ಮಾಡೋದು ಆಮೇಲೆ ಕ್ಷಮೆ ಕೇಳ್ಬಿಡೋದು ಅಭ್ಯಾಸ ಆಗಿದೆ. ಕ್ಷಮೆ ಕೇಳಿದ್ರೆ ಮಾಡಿದ ಅಪರಾಧ ಇಲ್ಲ ಆಗೋದಿಲ್ಲ. ಇಂದು ಶಿವಾಜಿನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ. ಇಂದು ಶಿವಾಜಿನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ. ಇಂದು ಶಿವಾಜಿನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸಿ. ಶಿವಾಜಿನಗರದಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಹಲ್ಲೆ ಮಾಡೋದಕ್ಕೆ ಬೆಳಗ್ಗೆನೆ ಪ್ಲಾನ್ ಆಗಿತ್ತಂತೆ. ಸೊ ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಬಸವರಾಜ್ ಚಾಲಕನಿಂದ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಇದೇ ವಿಚಾರವಾಗಿ ಖರೀದಿ ಮಾಡಲಾಗಿತ್ತು. ತೆರವು ಕಾರ್ಯಾಚರಣೆ ಬಗ್ಗೆ ಬಸವರಾಜ್ ಮಾಹಿತಿಯನ್ನು ಪಡ್ಕೊಂಡಿದೆ. ಎಷ್ಟೊತ್ತಿಗೆ ಅಧಿಕಾರಿಗಳು ಬರ್ತಾರೆ ಅಂತ. ಯಾವುದೇ ಮಾಧ್ಯಮ ಮತ್ತು ಪೊಲೀಸರು ಇಲ್ಲದೆ ಇದ್ದಿದ್ದನ್ನು ಖಚಿತಪಡಿಸಿಕೊಂಡು ಆಮೇಲೆ ದಾಳಿ ಮಾಡಿದ್ರು. ನಂತರ ಬಂದೇನಾದರೂ ಕೇಳಿದ್ರೆ ನಾವು ಕನ್ನಡ ಧ್ವಜಕ್ಕೋಸ್ಕರ ಹೋರಾಟ ಮಾಡಿದ್ವಿ, ಗಣೇಶ ದೇವಸ್ಥಾನ ಇತ್ತು ಅದನ್ನು ತೆರವು ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದ್ವಿ ಅಂತ ತಿರುಗಿಸ್ಬಿಡೋಣ. ಆಮೇಲೆ ಇಲ್ಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಸೆನ್ಸಿಟಿವ್ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಇದ್ರ ಬೇಳೆ ನಾವು ಬೇಯಿಸ್ಕೊಳ್ಳೋಣ ಅನ್ನೋದೆಲ್ಲ ದುರಾಲೋಚನೆಗಳು ಇದ್ವಂತೆ. ಇವರು ಕ್ಷಮೆಗೆ ಅರ್ಹರ ಅಪಾತ್ರರಲ್ವಾ ಅಂತ ಸಹಜವಾಗಿ ಅನಿಸುತ್ತೆ. ಸಂಘಟನೆಗಳ ಶಾಲ್ ಹಾಕೊಂಡ ತಕ್ಷಣ ನಮ್ಮನ್ನು ಯಾರು ಮುಟ್ಟೋಕ್ಕಾಗಲ್ಲ ಅನ್ನೋ ಧೋರಣೆ ಈ ಮೂತಿಗಳದ್ದಾಗಿತ್ತು. ಬಟ್ ಪೊಲೀಸರು ಈಗ ಬುದ್ಧಿ ಕಲಿಸೋ ಕೆಲಸ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತಪ್ಪು ಮಾಡಬೇಕಾದ್ರೆ ಯೋಚನೆ ಮಾಡಿದವರು ಈಗ ಕ್ಷಮೆ ಕೇಳಿದ್ದಾರೆ. ಅದರ ಅರ್ಥ ಪೊಲೀಸರು ತಮ್ಮದೇ ಭಾಷೆನಲ್ಲಿ ವರ್ಕೌಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಏನೇನು ಗೊತ್ತಾಗ್ತಾ ಇದೆ, ಎಷ್ಟು ದೊಡ್ಡ ಪ್ಲಾನನ್ನು ಇವರು ಮಾಡ್ಕೊಂಡಿದ್ರು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಶಿವಾಜಿನಗರದ ನೆಮ್ಮದಿಗೆ ಭಂಗ ತರೋ ಕೆಲಸ ಮಾಡೋದಕ್ಕಿದ್ರು ಅಂತ ಇವರೆಲ್ಲ. ಖಂಡಿತವಾಗ್ಲೂ ಮಮತಾ, ಯಾಕೆಂದರೆ ಸೆನ್ಸಿಟಿವ್ ಏರಿಯಾ ಆಗಿರುವಂಥ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು. ಅದನ್ನೇ ಈತ ಪ್ಲಸ್ ಮಾಡಿಕೊಂಡಂಥ ಏನು ಸಂಘಟನೆ ಮುಖ್ಯಸ್ಥ ಅಂತ ಹೇಳ್ಕೊಳ್ಳುವಂಥ ಬಸವರಾಜ್ ಏನಿದ್ದಾರೆ, ಈತ ಜಿಬಿ ಅಧಿಕಾರಿಗಳು ನೆನೆ ಶಿವಾಜಿನಗರದ ಆ ಜಾಗಕ್ಕೆ ತೆರವು ಕಾರ್ಯಾಚರಣೆಗೆ ಬರ್ತಾರೆ ಅನ್ನೋದನ್ನು ಮೊದಲೇ ಮಾಹಿತಿ ಕಲೆ ಹಾಕಿರ್ತಾನೆ. ಆ ನಿಟ್ಟಿನಲ್ಲೇ ಬೆಳಗ್ಗೆಯೇ ತನ್ನ ಚಾಲಕನ ಕಡೆಯಿಂದ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಖರೀದಿ ಮಾಡಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಬೆಳಗ್ಗೆ 12 ಗಂಟೆ ಸುಮಾರಿಗೆ ಅಲ್ಲಿ ಪೆಪ್ಪರ್ ಸ್ಪ್ರೇ ಮಾಡಿ ಅವರನ್ನು ಅಲ್ಲಿಂದ ಹಲ್ಲೆ ಮಾಡಿ ಓಡಿಸುವಂಥದ್ದು ಇವರ ಪ್ಲಾನ್ ಆಗಿತ್ತು. ಒಂದು ವೇಳೆ ಏನಾದರೂ ಇದು ಪ್ರಕರಣ ಏನು ಗಂಭೀರ ಸ್ವರೂಪ ಪಡ್ಕೊಂಡ್ರೆ ಅಲ್ಲಿದ್ದಂಥ ಫುಟ್ಪಾತ್ ಮೇಲಿದ್ದಂಥ ಒಂದು ದೇವಸ್ಥಾನ, ಗಣೇಶನ ದೇವಸ್ಥಾನ ಮತ್ತು ಅಲ್ಲಿ ಏನು ಕನ್ನಡ ಧ್ವಜಸ್ತಂಭ ಕೂಡ ಇತ್ತು, ಅದನ್ನು ತೆರವು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದರೂ ಕೂಡ ತೆರವು ಮಾಡಿದ್ರು. ಅದರಿಂದ ಈ ಗಲಾಟೆ ಆಯಿತು ಅಂತೇಳಿ ಆ ಪ್ರಕರಣವನ್ನು ತಿರ್ಚೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಬಂದಂಥ ವೇಳೆಯಲ್ಲಿ ಇವ್ರ ಕಡೆಯವರು ಮೊದಲೇ 4-5 ಜನ ಸ್ಪಾಟಲ್ಲಿ ಇರ್ತಾರೆ. ಶುರುವಾಯ್ತಾ ತೆರವು ಕಾರ್ಯಾಚರಣೆ, ಬೇರೆ ಯಾರು ಮಾಧ್ಯಮಗಳಿದ್ದಾರೆ, ಪೊಲೀಸರು ಎಷ್ಟು ಜನ ಇದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಂಡಂಥ ಬಸವರಾಜ್ ಪ್ರಮುಖ ಆರೋಪಿ ಏನಿದ್ದ ಆತ ಬಂದ ತಕ್ಷಣಕ್ಕೆ ಏಕಾಏಕಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ 11 ಜನರನ್ನು ಕೂಡ ಬಂಧನ ಮಾಡಿ ತನಿಖೆ ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತೆ ಯಾರು ಕೂಡ ತಪ್ಪು ಮಾಡಬೇಡಿ, ಕಾನೂನನ್ನು ಯಾರು ಕೂಡ ಕೈಗೆ ತೆಗೆದುಕೋಬೇಡಿ, ಮತ್ತೆ ನಾವು ಯಾವತ್ತೂ ಕೂಡ ಈ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಆರೋಪಿಗಳಿಗೆ ಪೊಲೀಸರ ಮುಂದೆ ಹೇಳ್ಕೊಂಡಿರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ 11 ಜನ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿ ಅದರಲ್ಲಿ
ಮುಖ್ಯವಾಗಿ ಬಸವರಾಜು ಇತರ ಇಬ್ಬರು ಒಟ್ಟು 3 ಜನ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು, ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಕನ್ನಡ ಸಂಘಟನೆಗಳು ಕೂಡ ಯೋಚನೆ ಮಾಡಬೇಕು, ಯಾವಾಗ ಇಂಥ ಬ್ಲ್ಯಾಕ್ ಮೇಲ್ ಗಿರಾಕಿಗಳು ಹಫ್ತಾ ವಸೂಲಿ ಮಾಡೋರು ಒಳಗೆ ಸೇರ್ಕೊಂಡಿದ್ದಾರೆ, ಸಂಘಟನೆ ಶಾಲನ್ನು ಬಳಸ್ತಾ ಇದ್ದಾರೆ, ಅವ್ರ ಮೇಲೆಲ್ಲ ಸ್ವಯಂ ದಾಳಿ ಮಾಡೋದ್ರ ಮೂಲಕ ಪೊಲೀಸರಿಗೆ ಹಿಡ್ಕೊಡ್ಬೇಕು. ಆಗ ಇಂಥವ್ರು ಬಾಲನೆ ಬಿಚ್ಚಲ್ಲ, ಹೆದರ್ಕೊಡ್ತಾರೆ.